ಸೊ ಎಲ್ಲಾ ಪ್ಲಾಸ್ಟಿಕ್ಸ್ ಕೂಡ ರಿಯಾಕ್ಟ್ ಆಗೋದಿಲ್ಲ. ಎಷ್ಟು ದಿವಸ ಯೂಸ್ ಮಾಡಿದ್ರೆ ಆಗುತ್ತೆ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಇವೆಲ್ಲ ನಿಧಾನವಾಗಿ ನಮಗೆ ಕ್ಯಾನ್ಸರ್ ಕಾರಕ ಆಗುವಂತ ಚಾನ್ಸಸ್ ಇರುತ್ತೆ. ಪ್ಲಾಸ್ಟಿಕ್ ಇಷ್ಟು ಥಿಕ್ನೆಸ್ ಇದಿರಬೇಕು ಅಥವಾ ಇಷ್ಟು ಈ ಕ್ವಾಲಿಟಿ ಮೇಲೆ ಇರಬೇಕು ಅಂತ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡೋದು ವಾಸಿ. ಮಳೆಗಾಲದಲ್ಲಿ ಬಿಸಿ ಫುಡ್ ಗಳನ್ನ ತಿನ್ಬೇಕು ಅಂತ ಹೇಳ್ತೀವಿ. ತುಂಬಾ ಜನ ಜಂಕ್ ಫುಡ್ ಗಳನ್ನ ತಿನ್ನುವಾಗ ಅಥವಾ ಪಾನಿಪುರಿ, ಮಸಾಲ ಪುರಿ ಈ ತರ ತಿನ್ನುವಾಗ ಪ್ಲಾಸ್ಟಿಕ್ ಗಳನ್ನ ಬಳಕೆ ಮಾಡ್ತಾರೆ. ಎಕ್ಸಾಂಪಲ್ ಈಗ ಮಸಾಲ ಪುರಿನ ಕಟ್ಸ್ಕೊಂಡ್ ಬರ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಕವರ್ ಗಳನ್ನ ಬಳಸ್ತಾರೆ. ಅದು ಎಷ್ಟರ ಮಟ್ಟಿಗೆ ಹಾನಿಕಾರಕ? ನೋಡಿ, ತುಂಬಾ ಬಿಸಿಯಾದ ಊಟವನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಇದೆಲ್ಲ ಹಾಕಿದಾಗ ಅದು ಕೆಲವಾರು ರಿಯಾಕ್ಷನ್ಸ್ ಗಳಾಗ್ಬೋದು. ಈ ರಿಯಾಕ್ಷನ್ಸ್ ಗಳಾದಾಗ ಅದು ಕಾರ್ಸಿನೋಜೆನಿಕ್ ಆಗ್ಬೋದು, ಅಂದ್ರೆ ಕ್ಯಾನ್ಸರ್ ಕಾರಕ ಆಗ್ಬೋದು. ಆದ್ರೆ ಈಗ ಎಷ್ಟೋ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಕೂಡ ಇದೆ. ಸೊ ಎಲ್ಲಾ ಪ್ಲಾಸ್ಟಿಕ್ಸ್ ಕೂಡ ರಿಯಾಕ್ಟ್ ಆಗೋದಿಲ್ಲ. ಆದ್ರೆ ತುಂಬಾ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಏನಿರುತ್ತೆ ಕೆಲವಾರು ಸಲ ರಿಯಾಕ್ಟ್ ಆಗ್ಬೋದು. ಬಟ್ ಅದರಲ್ಲಿ ಎಷ್ಟು ಮಟ್ಟಿಗೆ ಕ್ಯಾನ್ಸರ್ ಆಗುತ್ತೆ ಅಥವಾ ಎಷ್ಟು ದಿವಸ ಯೂಸ್ ಮಾಡಿದ್ರೆ ಆಗುತ್ತೆ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ನಾವು ಜನರಲ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡೋದ್ರಿಂದ ಬರೀ ಅದು ಒಂದರಿಂದಾನೇ ಕ್ಯಾನ್ಸರ್ ಬಂತು ಅಂತ ಹೇಳೋದು ಕಷ್ಟ ಆಗುತ್ತೆ. ಆ ತರನಾದ ಯಾವುದೇ ಸ್ಟಡೀಸ್ ಕೂಡ ಇಲ್ಲ. ಆದ್ರೂ ಕೂಡ ನಾವು ಯಾವುದೇ ಪ್ಲಾಸ್ಟಿಕ್ಸ್ ಅನ್ನ ಯೂಸ್ ಮಾಡಬೇಕಾದ್ರೆ ಈ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಅಲ್ಲಿ ಯಾವಾಗಲೂ ಅದು ಬಿಸಿ ಜೊತೆ ರಿಯಾಕ್ಟ್ ಆದಾಗ ನಮಗೆ ಬೇರೆ ಈ ಹೈಡ್ರೋಕಾರ್ಬನ್ಸ್ ಇರ್ಬೋದು, ಅಮೈನ್ಸ್ ಇರ್ಬೋದು ಅಥವಾ ನೈಟ್ರೋ ಕಾಂಪೌಂಡ್ಸ್ ಇವೆಲ್ಲ ರಿಲೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಇವೆಲ್ಲ ನಿಧಾನವಾಗಿ ನಮಗೆ ಕ್ಯಾನ್ಸರ್ ಕಾರಕ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಹಾಕಿ ಅದನ್ನ ಸ್ಟೋರ್ ಮಾಡ್ತಕ್ಕಂಥದ್ದು, ತುಂಬಾ ಬಿಸಿಯಾದ ಊಟವನ್ನ ಅಥವಾ ತೇಲಾರು ತೆಗೆದುಕೊಂಡು ಹೋಗೋದನ್ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಂದ್ರೆ ತಿನ್ನಿರೋದು ಅಥವಾ ಮೆಲ್ಟ್ ಆಗುವಂತಹ ಪ್ಲಾಸ್ಟಿಕ್ ಕವರ್ ಗಳಿಂದ ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ಅದರಲ್ಲೂ ತಿನ್ನಿರೋದಿರುತ್ತೆ, ಕೆಲವೊಂದು ತಿಕ್ಕಿರೋದಿರುತ್ತೆ. ಅದಕ್ಕೆ ನಮಗೆ ಈಗ ಗವರ್ಮೆಂಟ್ ಏನ್ ಮಾಡಿದೆ, ಈಗ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿದೆ. ಈ ಪ್ಲಾಸ್ಟಿಕ್ ಇಷ್ಟು ಥಿಕ್ನೆಸ್ ಇದಿರಬೇಕು ಅಥವಾ ಇಷ್ಟು ಈ ಕ್ವಾಲಿಟಿ ಮೇಲೆ ಇರಬೇಕು ಅಂತ. ಆ ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿ ಯೂಸ್ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ನಲ್ಲಿ ಅಷ್ಟೊಂದು ಕ್ಯಾನ್ಸರ್ ಕಾರಕ ಇರೋದಿಲ್ಲ. ಬಟ್ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಅಲ್ಲಿ ಸೊ ಇದು ಬಿಸಿಯ ಜೊತೆ ಅದು ರಿಯಾಕ್ಟ್ ಆದಾಗ ಕ್ಯಾನ್ಸರ್ ಕಾರಕ ಆಗುವಂತ ಚಾನ್ಸಸ್ ಇರುತ್ತೆ. ಪ್ಲಾಸ್ಟಿಕ್ ಬಾಟಲ್ ಗಳನ್ನ ನೀರು ಕುಡಿಯೋದಕ್ಕೆ ಬಳಸೋದು ಸೂಕ್ತನಾ ಅಲ್ವಾ ಸರ್? ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಇದರಲ್ಲಿ ಬಳಸಿದ್ರೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ನಮ್ಗೆ ಏನಾಗುತ್ತೆ, ಪ್ಲಾಸ್ಟಿಕ್ ಡಿಗ್ರೇಡೇಷನ್ ಆಗೋದಿಲ್ಲ. ಯಾಕಂದ್ರೆ ನಾವು ಬಯೋಡಿಗ್ರೇಡಬಲ್ ಅಲ್ಲ. ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡೋದು ವಾಸಿ. ಯಾಕಂದ್ರೆ ಯಾವುದೇ ತರನಾದ ಪ್ಲಾಸ್ಟಿಕ್ ಕೂಡ ಒಂದ್ಸಲ ನಾವು ಪ್ಲಾಸ್ಟಿಕ್ ಅನ್ನ ಪ್ರೊಡ್ಯೂಸ್ ಮಾಡಿದಾದ್ಮೇಲೆ ನಾವು ಭೂಮಿ ಮೇಲಿಂದ ಅದನ್ನ ಮತ್ತೆ ಎಲ್ಲಿಗೂ ಕಳಿಸೋದಕ್ಕಾಗೋದಿಲ್ಲ, ಅದನ್ನ ಡಿಗ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯಾವ್ದಾವ್ದು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಇರುತ್ತೆ, ಸೊ ಅಂತಹ ವಸ್ತುಗಳಿಂದ ನಾವು ಯಾವ್ದು ನೀರಾಗ್ಲಿ ಫುಡ್ ಆಗ್ಲಿ ಶೇಖರಣೆ ಮಾಡೋದು ಒಳ್ಳೇದು.